ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯೂನಿವರ್ಸಿಟಿ ಆಫ್ ಕಲ್ಯಾಣಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಈಗಾಗಲೇ ಅಪ್ಲೈ ಮಾಡಲು ಪ್ರಾರಂಭವಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಯ ವಾಕಿನ್ ಇಂಟರ್ವ್ಯೂ ಹುದ್ದೆ ಆಗಿದ್ದು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಫೀಲ್ಡ್ ಆಫೀಸರ್ನ ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ವಾಕಿನ್ ಇಂಟರ್ವ್ಯೂ ಬಂದು ಮೇ 12ನೇ ತಾರೀಕು 12 ಗಂಟೆವರೆಗೂ ನಿಮಗೆ ಸಮಯ ಇರುತ್ತೆ. ಇನ್ನು ಪ್ರಾಜೆಕ್ಟ್ ಟೈಟಲ್ ಬಂದು ಡೆವಲಪಿಂಗ್ ನ್ಯಾಚುರಲ್ ಬೇಸ್ಡ್ ಸೊಲ್ಯೂಷನ್ ಫಾರ್ ಸಸ್ಟೈನ್ ಇಂಟಿಗ್ರೇಟೆಡ್ ಆಕ್ವಾ ಫಾರ್ಮಿಂಗ್ ಫಾರ್ ಸರ್ಕ್ಯುಲರ್ ಬಯೋ ಎಕಾನಮಿನಲ್ಲಿ ಇರುತ್ತೆ. ಇನ್ನು ಪ್ರಾಜೆಕ್ಟ್ ಡ್ಯೂರೇಷನ್ ಬಂದು 1 ಇಯರ್ ಆಗಿದ್ದು, ಅಂದರೆ ನಿಮಗೆ 1 ಇಯರ್ವರೆಗೂ ಈ ಕೆಲಸ ಇರುತ್ತೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹಾಗೆ ಫೀಲ್ಡ್ ಆಫೀಸರ್ನ 2 ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು, ಮೊದಲನೇದಾಗಿ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ MSc ಇನ್ ಬಯೋಕೆಮಿಕಲ್ ಸೈನ್ಸ್ ಅಥವಾ ಫಿಶರಿ ಸೈನ್ಸ್ ಅಥವಾ ಅನಿಮಲ್ ಸೈನ್ಸ್ ಅಥವಾ ಅಗ್ರಿಕಲ್ಚರ್ ಸೈನ್ಸ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ವಿತ್ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಫೀಲ್ಡ್ ಅಸಿಸ್ಟೆಂಟ್ನ ಹುದ್ದೆಗೆ ಈ ಹುದ್ದೆ ಕೂಡ BSc ಮಾಡಿರೋವಂಥವ್ರು, ಸೈನ್ಸ್ ವಿತ್ ಅಟ್ಲೀಸ್ಟ್ 5 ಇಯರ್ಸ್ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಮತ್ತು ರಿಲೆವೆಂಟ್ ಫಾರ್ಮಿಂಗ್ ಪ್ರಾಕ್ಟೀಸ್ನಲ್ಲಿ ಅಥವಾ MSc ಇನ್ ಬಯೋಕೆಮಿಕಲ್ ಸೈನ್ಸ್ ಮಾಡಿರೋವಂಥವ್ರು, ಫಿಶರಿ ಸೈನ್ಸ್ ಮಾಡಿರೋವಂಥವ್ರು, ಅನಿಮಲ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್, ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂದರೆ, ನೀವು ಪ್ರಾಜೆಕ್ಟ್ ಅಸಿಸ್ಟೆಂಟ್ನ ಹುದ್ದೆಗೆ ಮಾಸಿಕ 25,000 ನಿಮಗೆ ಬೇಸಿಕ್ ಪೇಮೆಂಟ್ ಇದ್ದು, ಫೀಲ್ಡ್ ಆಫೀಸರ್ನ ಹುದ್ದೆಗೆ 15,000 ರೂಪಾಯಿ ನಿಮಗೆ ಪರ್ ಮಂತ್ಗೆ ಇರುತ್ತೆ. ಇನ್ನು ವಾಕಿನ್ ಇಂಟರ್ವ್ಯೂ ಅಡ್ರೆಸ್ ಬಂದು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್, ಕೋ-ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಡಾಕ್ಟರ್ ಸುಷ್ಮಿತಾ ಲಹರಿ, ಪ್ರೊಫ್. JK Bhuvaneswar and Dr. SK Manandal, Department of Ecological Studies and International Central and Ecological Engineering, University of Kalyani 741235 West Bengal, India. ಮೊಬೈಲ್ ನಂಬರ್ ಬಂದು 9647506310ಗೆ ಅಥವಾ jatindres2020@kluniversity.ac.in ಈ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಕಂಡೀಷನ್ಸ್ ಬಂದು, ಇನ್ನು ಹುದ್ದೆಗೆ ಇಂಟರ್ವ್ಯೂಗೆ ಅಟೆಂಡ್ ಮಾಡೋವಂಥವ್ರಿಗೆ ಯಾವುದೇ TA DA ಅಲೌನ್ಸಸ್ ಯಾರು ನೀಡೋದಿಲ್ಲ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ಗಳು ಏನಾದರೂ ಇನ್ಕಂಪ್ಲೀಟ್ ಆಗಿದ್ದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾರೆ. ಇನ್ನು ಈ ಹುದ್ದೆ ಬಂದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮತ್ತು ಪ್ಯೂರ್ಲಿ ಟೆಂಪ್ರವರಿ ಬೇಸಿಸ್ನ ಹುದ್ದೆ ಇದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದಂಥವ್ರಿಗೆ ನೋಟಿಫಿಕೇಷನ್ ಇಲ್ದಿದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಟರ್ಮಿನೇಟೆಡ್ ಆಗೋವಂಥ ಚಾನ್ಸಸ್ ಇರುತ್ತೆ ಏನಾದರೂ ತಪ್ಪಾದಲ್ಲಿ. ಒಂದು ವೇಳೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಕಂಟಿನ್ಯೂಷನ್ ಕೂಡ ಆಗುತ್ತೆ. ಅಂದರೆ ಒಂದು ಪ್ರಾಜೆಕ್ಟ್ ಆದಮೇಲೆ ಅದು ನೆಕ್ಸ್ಟ್ ಕಂಟಿನ್ಯೂ ಕೂಡ ಆಗುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಹಾಕ್ಕೊತಾರೆ. ಇಂಟರ್ವ್ಯೂ ದಿನದಲ್ಲಿ ನಿಮ್ಮ ಬಯೋಡೇಟಾ ಆಲ್ ರಿಲೆವೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕಾಗಿರುತ್ತೆ, ಮತ್ತು ಸರ್ಟಿಫಿಕೇಟ್ಸ್ ಇರಬೇಕಾಗಿರುತ್ತೆ, ಮತ್ತು ನಿಮ್ಮದು ಸ್ಮಾಲ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ದು. ಇನ್ನು ನಿಮ್ಮ ಈ ಬಯೋಡೇಟಾದ ಅಪ್ಲಿಕೇಶನ್ ಫಾರ್ಮ್ ಇದಾಗಿದ್ದು, ಎಲ್ಲ ನೀವು ಫಿಲ್ ಮಾಡೋಂಥ ಇನ್ಫಾರ್ಮೇಷನ್ ಬಿಗ್ ಲೆಟರ್ಸಲ್ಲಿ ಇರಬೇಕಾಗುತ್ತೆ. ನಿಮ್ಮ ನೇಮು, ಡೇಟ್ ಆಫ್ ಬರ್ತ್,
ಡಾಟರ್ ಆಫ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐ ಡಿ, ಅಕಾಡೆಮಿಕ್ ಕ್ವಾಲಿಫಿಕೇಷನ್, ಇಯರ್ ಪಾಸಿಂಗ್, ಬೋರ್ಡ್, ಕೌನ್ಸಿಲಿಂಗ್ ಸಬ್ಜೆಕ್ಟ್ ಮತ್ತು ಮಾರ್ಕ್ಸು, ಹಾಗೆ ನಿಮ್ಮ ಸಿಗ್ನೇಚರು, ಡೇಟು, ಪ್ಲೇಸ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತು ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.